ಪರಮಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪವಿತ್ರ ಪಾದಾರವಿಂದಗಳಲ್ಲಿ ಹಾಗೂ ಎಲ್ಲ ಪರಮಪೂಜ್ಯರ ಪವಿತ್ರ ಪಾದಾರವಿಂದಗಳಲ್ಲಿ ವಂದಿಸಿ ತಮಗೆಲ್ಲರಿಗೂ ವಂದನೆಗಳು. ತಮ್ಮೆಲ್ಲರನ್ನ ಕಂಡು ಎಲ್ಲ ಪರಮ ಪೂಜ್ಯರಿಗೆ ಬಹಳ ಸಂತೋಷ ಆಗಿದೆ. ಯಾಕೆ ಅಂತ ಕೇಳಿದ್ರೆ, ಈ ಏನು ಭಕ್ತಿ ಶ್ರದ್ಧೆ ಈ ಒಂದು ನಂಬಿಕೆಯನ್ನು ನಿಮ್ಮ ಇವತ್ತು ತಮ್ಮ ಊರಿಗೆ ಬಂದಾಗ ಎಲ್ಲ ಪರಮ ಪೂಜ್ಯರಿಗೂ ಬಹಳ ಸಂತೋಷ ಆಗಿದೆ. ಬೆಳಿಗ್ಗೆ 6 ಗಂಟೆಗೆ ಎಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ಮೃಷ್ಟಾನ್ನ ಭೋಜನ ಅಮರಾವತಿಯಲ್ಲಿ ಸಿಗ್ತದಂತೆ. ಅದೆಲ್ಲ ಮೃಷ್ಟಾನ್ನ ಭೋಜನ ಇಂದ್ರನ ಅಮರಾವತಿಯಲ್ಲಿ, ಅದು ಇಲ್ಲಿ ನಮ್ಮ ಕಕಮರಿ ಗ್ರಾಮದಲ್ಲಿ ಇವತ್ತು ಎಲ್ಲ ಪರಮ ಪೂಜ್ಯರು ಇಷ್ಟು ಸಂತುಷ್ಟರಾಗಿದ್ದಾರೆ. ನೋಡಿ, ಅವ್ರ ಮುಖದಲ್ಲೆಲ್ಲ ಎಂಥ ಸಾತ್ವಿಕ ತೇಜಸ್ಸು ಬಂದಿದೆ ಇವಾಗ. ಅಷ್ಟು ಇದೆಲ್ಲ ಪ್ರಸಾದ ಸ್ವೀಕರಿಸಿದ್ರಿಂದ ತೇಜಸ್ಸು ಜಾಸ್ತಿ ಆಗಿಬಿಟ್ಟಿದೆ. ಬಹಳ ಸಂತೋಷ ಆಗಿದೆ. ಯಾಕೆಂತಂದ್ರೆ ನಿಜವಾಗಿಯೂ ಕೂಡ ಎಷ್ಟೇ ಉಪದೇಶ ಮಾಡಿದ್ರು ಕೂಡ ಆ ಉಪದೇಶಕ್ಕೆ ಬೆಲೆ ಬರೋದು ಯಾವಾಗ ಅಂತ ಕೇಳಿದ್ರೆ ಅದು ಆಚರಣೆಯಲ್ಲಿ ಬಂದಾಗ. ಇವತ್ತು ಆ ಅಪ್ಪಗಳು ಮಲ್ಲಿಕಾರ್ಜುನ ಅಪ್ಪಾಜಿಯವರು, ಸಿದ್ದೇಶ್ವರ ಅಪ್ಪಾಜಿಯವರು ಅವರು ಮಾಡಿದಂಥ ಉಪದೇಶ, ಅವರು ಮಾಡಿದಂಥ ತಪಸ್ಸು ಮತ್ತು ಎಲ್ಲ ಪರಮ ಪೂಜ್ಯರು ತಮಗೆಲ್ಲ ಏನು ಅನುಗ್ರಹವನ್ನು ಮಾಡಿದ್ದಾರೆ ಅದನ್ನು ಚಾಚೂ ತಪ್ಪದೆ ತಾವೆಲ್ಲ ಕಾರ್ಯಗತಗೊಳಿಸ್ಕೊಂಡಿದ್ದೀರ. ತಮ್ಮ ಆಚರಣೆಯಲ್ಲಿ ಅದನ್ನು ಇವತ್ತು ತೋರಿಸಿದ್ದೀರ. ನಮಗೆ ಬಹಳ ಸಂತೋಷ ಆಗಿದೆ. ಯಾಕೆಂತಂದರೆ 6 ಗಂಟೆ ಇಂಥ ಕೊರೆಯೋ ಚಳಿಯಲ್ಲಿ ಇಷ್ಟೆಲ್ಲ ಮಹಾಪ್ರಸಾದವನ್ನು ಮಾಡಿಕೊಂಡು ಆ ಪರಮ ಪೂಜ್ಯರಿಗೆ ಅದನ್ನು ಎಡೆ ಮಾಡಬೇಕು ಅಂತ ಏನು ತಾವೆಲ್ಲ ಬಂದಿದ್ದೀರಲ್ಲ, ನಿಜಕ್ಕೂ ಕೂಡ ನಿಮ್ಮ ಆ ಒಂದು ಸದ್ಭಾವನೆಗೆ, ನಿಮ್ಮ ಹೃದಯ ಶ್ರೀಮಂತಿಕೆಗೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ. ಅಮೂಲ್ಯವಾಗಿರ್ತಕ್ಕಂಥ ಭಕ್ತಿ ಇದು, ಅಪ್ರತಿಮವಾದಂಥ ಇದು. ಇನ್ನು ತಮಗೆ ಹೇಳೋದು ಅಂತಂದರೆ, ತಾವೆಲ್ಲ ಪರಮ ಪೂಜ್ಯ ಅಪ್ಪಾಜಿಯವರನ್ನು ಸಾಕ್ಷಾತ್ ನಡೆದಾಡೋ ದೇವರು ಅಂತಂದ್ಬಿಟ್ಟು ಅವರನ್ನು ಸ್ವೀಕರಿಸಿ ನಾನು ಅವರಿದ್ದಾಗಲೂ ಬರ್ತಾ ಇದ್ದೆ. ಒಂದು ಸರಿ 2 ಸರಿ ನಾವು ಗುರುಪಾದ ಸ್ವಾಮಿಗಳು ಈ ಹುಣ್ಣಿಮೆ ಕಾರ್ಯಕ್ರಮಕ್ಕೂ ಕೂಡ ಸಂಜೆ ಹೊತ್ತು ಬಂದಿದ್ದು. ಅಂಥ ಒಂದು ಊರು, ಬಹಳ ಒಳ್ಳೆಯ ಊರು ಇದು. ಆಮೇಲೆ ನಮ್ಮ ಅಲ್ಲಮ್ಮಪ್ಪ ಪ್ರಭುಲಿಂಗ ಸ್ವಾಮೀಜಿಯವರ ನಂತರ ನಮ್ಮ ಗುರುಗಳು ಏನು ಬಂದರು, ಆತ್ಮಾರಾಮ್ ಗುರುಗಳು, ಭಾಳ ಅವರು ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕರ್ತೃತ್ವದ ಶಕ್ತಿ ಇದೆ ಅಂತಂದರೆ, ಭಾಳ ಕೇಪಬಿಲಿಟಿ ಅಂತೀವಲ್ಲ ನಾವು, ದಕ್ಷತೆ, ಭಾಳ ದಕ್ಷತೆ ಬೇಕು. ಯಾವುದೇ ಒಂದು ಸಮಾಜದಲ್ಲಿ ಏನಾದರೂ ಒಂದು ಪರಿವರ್ತನೆಯನ್ನು, ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ನಾವು ಅದನ್ನು ಒಂದು ಇದಕ್ಕೆ ತರಬೇಕಾದ್ರೆ, ಅನುಷ್ಠಾನಕ್ಕೆ ತರಬೇಕಾದ್ರೆ ಅದ್ಭುತವಾಗಿರ್ತಕ್ಕಂಥ ಒಂದು ದಕ್ಷತೆ ಅಂತಕ್ಕಂಥದ್ದು ಬೇಕು. ಎಲ್ಲರೂ ಸ್ವಾಮೀಜಿಗಳಾಗಿರ್ತಾರೆ, ಆದರೆ ಎಲ್ಲರಿಗೂ ಎಲ್ಲ ಕಾರ್ಯ ಆಗೋದಿಲ್ಲ. ಆ ಕರ್ತೃತ್ವದ ಶಕ್ತಿ ಪರಮಪೂಜ್ಯ ಏನು ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಮಾರ್ಗದರ್ಶನ, ಅವರ ಒಂದು ಜ್ಞಾನವನ್ನು ಕೊಟ್ಟರು ಗುರುಗಳಿಗೆ, ಅದನ್ನು ಸಂಪೂರ್ಣ ಸ್ವೀಕಾರ ಮಾಡಿ ಒಂದು ಸೇವೆಯ ಫಲ ಭಾಳ ತನುಮುಟ್ಟಿ ಮನಮುಟ್ಟಿ ಅವರು ತ್ರಿಕರಣಪೂರ್ವಕವಾಗಿ ಅವರು ಅಪ್ಪಾಜಿಯವರ ದೊಡ್ಡ ಅಪ್ಪಗಳ ಸೇವೆಯನ್ನು ಮಾಡಿ, ಅವರಿಂದ ಅವರು ಏನು ಬರೀ ಸಂಕಲ್ಪ ಸಿದ್ಧರವರು. ಸಿದ್ದೇಶ್ವರ ಅಪ್ಪಗಳು ಅಂತಂದರೆ ಪಂಚಪರುಷ ಮೂರ್ತಿಗಳು ಅಂತ ಬರ್ತದೆ. ಶರಣರು ಹೇಳ್ತಾರೆ ಪಂಚಪರುಷ ಮೂರ್ತಿಗಳು. ಗುರು ಒಬ್ಬ ಪಂಚಪರುಷ ಮೂರ್ತಿ ಇರ್ತಾನೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಒಂದು ಸಂಕಲ್ಪವೂ ಕೂಡ ಅವರಲ್ಲಿ ಆ ಸಂಕಲ್ಪದ ಶಕ್ತಿ ಇರ್ತದೆ, ಸಿದ್ಧಿ ಇರ್ತದೆ ಅವರಲ್ಲಿ. ಆ ಸಂಕಲ್ಪದಿಂದ ಇವತ್ತು ಆತ್ಮಾರಾಮ ಗುರುಗಳನ್ನು ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಗುರುಗಳನ್ನಾಗಿ ಮಾಡಿ ತಮಗೆ ಕೊಟ್ಟೋಗಿದ್ದಾರೆ ಅಪ್ಪಾಜಿಯವರು. ಅವರು ಎಂಥ ಒಂದು ಇದು ಅಂತಂದರೆ, ನಮ್ಮಲ್ಲಿ MA PhD ಬೇಕಾದ್ದೆಲ್ಲ ಮಾಡಿದಂಥ ಗುರುಗಳು, ಸನ್ಯಾಸಿಗಳು ನಮ್ಮಲ್ಲಿ ಇದ್ದಾರೆ. ಆದರೆ ಅವರೆಲ್ಲ ಸಣ್ಣಗಳು ಮಠಗಳು ಕಟ್ಕೊಂಡು ಅಷ್ಟೇ ಒಂದಿಷ್ಟು ಪ್ರವಚನ ಮಾಡ್ಕೊಂಡಿದ್ದಾರೆ. ಆದರೆ ಆತ್ಮಾರಾಮ್ ಗುರುಗಳು ನಾನು ಬಂದ ಕೂಡಲೇ ನೋಡಿದೆ, ಇದೆಲ್ಲ ಈಗ ಅವರ ಒಂದು ಕಾರ್ಯಕ್ಷೇತ್ರವನ್ನು ನಾನು ಅವಾಗ ಬಂದಾಗ ನೋಡಿದಕ್ಕೂ ಈಗ ಆಗಿರ್ತಕ್ಕಂಥ ಅಭಿವೃದ್ಧಿಯನ್ನು ನೋಡಿದಾಗ ಬಹಳ ಸಂತೋಷ ಆಯಿತು. ಯಾಕೆಂತ ಕೇಳಿದ್ರೆ, ನಾವೆಲ್ಲ ಒಂದೇ ಗುರುಗಳ ಶಿಷ್ಯರು, ಒಂದೇ ಗುರುಗಳು, ನಮ್ಗೆ ಒಬ್ಬರೇ ಗುರುಗಳು, ಎಲ್ಲ ಗುರುಬಂಧುಗಳು ನಾವು. ಅವರು ಮಾಡಿದಂಥ ಆಶೀರ್ವಾದವನ್ನು ಈ ಮಟ್ಟಕ್ಕೆ ಸ್ವೀಕಾರ ಮಾಡಿ
ಅದನ್ನು ಸಮಾಜದಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾರೆ. ಸಾವಿರಾರು ಹುಡುಗರಿಗೆ ಇವತ್ತು ವಿದ್ಯೆಯನ್ನು ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಯನ್ನು ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಏನು ಕಣೇರಿ ಅಪ್ಪುಗಳಿದ್ದಾರೆ, ಅವರ ಒಂದು ಆಶೀರ್ವಾದ ಪೂರ್ಣವಾಗಿ ಆತ್ಮಾರಾಮ್ ಗುರುಗಳ ಮೇಲೆ ಇದೆ. ಯಾಕೆಂದರೆ ಅವರು ದೇಶವನ್ನೇ ಕಟ್ಟುವಂಥ ಮಹಾನುಭಾವರವರು. ಕಣೇರಿ ಅಪ್ಪುಗಳು ಅಂತಂದರೆ ನಾವು ವಿವೇಕಾನಂದರ ಬಗ್ಗೆ ಕೇಳಿದ್ದೋ, ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಕೇಳಿದ್ದೋ, ಬಾಲ್ ಗಂಗಾಧರ್ ತಿಲಕರ ಬಗ್ಗೆ ಕೇಳಿದ್ದೀವಿ, ಇನ್ನು ಅರವಿಂದ್ರ ಬಗ್ಗೆ ಕೇಳಿದ್ದೀವಿ. ಆ ಎಲ್ಲ ಶಕ್ತಿಗಳು ಕೂಡ ಏಕೀಭವಿಸಿಕೊಂಡು ನಮ್ಮ ಕಣೇರಿ ಅಪ್ಪುಗಳಲ್ಲಿ ಅದು ಕಾಣ್ತಾ ಇದೆ. ಯಾಕೆಂತ ಕೇಳಿದ್ರೆ ಅವರು ಏನು ಮಾಡಬೇಕು ಅಂತಾರೆ ಅದನ್ನು ಮಾಡೇ ತೀರ್ತಾರೆ. ಇದು ಛಲ ಬೇಕು ಶರಣಂಗೆ ಪರಧನವನ್ನೊಲ್ಲೆನೆಂಬ, ಛಲ ಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ ಅಂತಕ್ಕಂಥದ್ದು ಏನು ಬಸವಣ್ಣವ್ರು ಹೇಳ್ತಾರೆ. ಅವರು ಪಿಡಿದ ನೇಮವನ್ನು ಎಡಬಿಡದೆ ಅತಿ ಛಲವನ್ನು ನಿಜಗೊಂಡ್ರು ಹೇಳ್ತಾರೆ ಕೈವಲ್ಯ ಪದ್ಧತಿಯಲ್ಲಿ. ಏನು ಒಂದು ಹಿಡಿತಾರೆ ಅದನ್ನು ಮಾಡಿ ಅದನ್ನು ಸಂಪೂರ್ಣವಾಗಿ ಕಾರ್ಯಗತವನ್ನು ಗೊಳಿಸ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಮ್ಮ ಕಣೇರಿ ಅಪ್ಪುಗಳು. ಅಂದರೆ ಅವರು ತಮಗೆಲ್ಲ ಅಪ್ಪುಗಳು ಹೌದು. ಅವರು ಸಿದ್ದೇಶ್ವರ ಅಪ್ಪಾಜಿಯವರಲ್ಲಿ 90ರಲ್ಲಿ ಅಂತ ಕಾಣ್ತದೆ. ನಾವು ಎಲ್ಲ ಪರಮಾನುಭವ ಬೋಧೆ ಇದನ್ನೆಲ್ಲವನ್ನು ಸಹಪಾಠಿಗಳಾಗಿ ಅಧ್ಯಯನ ಮಾಡ್ತಾ ಇದ್ದೋ ಅನ್ನೋದು ನನ್ನ ಒಂದು ಸುದೈವ ಅಂತಂದ್ಬಿಟ್ಟು ನಾನು ಭಾವಿಸ್ತೀನಿ. ಇಂಥ ಪರಮ ಪೂಜ್ಯರ ಜೊತೆಯಲ್ಲಿ ನಾವು ಸಹಪಾಠಿಗಳಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಅವಕಾಶ ನಮ್ಮ ಬದುಕಿನಲ್ಲಿ ಸಿಕ್ಕಿತ್ತು. ಪರಮ ಪೂಜ್ಯರು ಆವಾಗಲಿಂದಲೂ ಬಹಳ ಪ್ರೀತಿ. ಸನ್ಯಾಸಿಗಳು ಅಂದರೆ ಅವರಿಗೆ ಬಹಳ ಪ್ರೀತಿ. ಸಿದ್ದೇಶ್ವರ ಅಪ್ಪುಗಳು ಅಂತಂದರೆ ಪರಮ ಪ್ರಾಣ. ಅವ್ರು ಏನೇನು ಅವ್ರು ಹೇಳ್ತಾ